ನಮಸ್ಕಾರ. ನಮ್ಮ ಹೆಸರು ಚಿದಾನಂದ ಪದ್ಮಶಾಲಿ ಅಂತೇಳಿ, ಅಂಚೆ ಅಧೀಕ್ಷಕರು, ಬಳ್ಳಾರಿ ಅಂಚೆ ವಿಭಾಗದಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಇದನ್ನು ರಾಷ್ಟ್ರೋತ್ಥಾನ ಕೇಂದ್ರೀಯ ವಿದ್ಯಾಲಯದ ಮಕ್ಕಳು ನಮ್ಮ ಅಂಚೆ ಕಚೇರಿಗೆ ಭೇಟಿ ಕೊಟ್ಟಿದ್ದರು. ಈ ಅಂಚೆ ಕಚೇರಿಗೆ ಮಕ್ಕಳು ಭೇಟಿ ಕೊಡ್ತಕ್ಕಂಥದ್ದು ಈಗ ಒಂದು ರೆಗ್ಯುಲರ್ ಆಗಿ ಒಂದು ಪ್ರಾಕ್ಟೀಸ್ ಆಗಿದೆ. ಯಾಕಂದರೆ ಎಲ್ಲ ಸ್ಕೂಲಲ್ಲಿ ಕೂಡ, ಯಾಕಂದರೆ ಮಕ್ಕಳಿಗೆ ಏನಾಗಿದೆ, ಈಗ ಒಂದು ಡಿಜಿಟಲ್ ಯುಗದಲ್ಲಿ ಮೊಬೈಲು, ಟಿ ವಿ, ಸೋಷಿಯಲ್ ಮೀಡಿಯಾಗಳೆಲ್ಲ ಬಂದ ನಂತರ ಪತ್ರ ವ್ಯವಹಾರಗಳ ಬಗ್ಗೆ, ಆಮೇಲೆ ಅಂಚೆ ಇಲಾಖೆಯ ಒಂದು ಬೇಸಿಕ್ ವರ್ಕ್ ಬಗ್ಗೆ ಏನೂ ಗೊತ್ತಾಗ್ದಂಗೆ ಆಗಿಬಿಟ್ಟಿದೆ ಮಕ್ಕಳಿಗೆ. ಅದಕ್ಕೆ ಅದ್ರ ಬಗ್ಗೆ ಜ್ಞಾನ ಮೂಡಿಸ್ಬೇಕು ಅಂತೇಳಿ ಕೇಂದ್ರ ಸರ್ಕಾರದವರು ಮತ್ತು ರಾಜ್ಯ ಸರ್ಕಾರದಿಂದ ಕೂಡ ಒಂದು ಇನ್ಸ್ಟ್ರಕ್ಷನ್ಸ್ ಇದೆ. ನಮ್ಮ ಒಂದು ಬೇಸಿಕ್ ಒಂದು ಏನಿದೆ, ಒಂದು ಏನಿದೆ, ನಮ್ಮ ಅಂಚೆ ಕಚೇರಿಯ ಒಂದು ಪತ್ರ ವ್ಯವಹಾರ ಏನಿದೆ ಅದ್ರ ಬಗ್ಗೆ ಮಾಹಿತಿ ಕೊಡಬೇಕು ಅನ್ನೋ ಉದ್ದೇಶದಿಂದ ಅಂಚೆ ಕಚೇರಿಗೆ ಒಂದು ಭೇಟಿ ಮಾಡಿಸ್ಬೇಕು ಮಕ್ಕಳನ್ನ ಅಂತೇಳಿ, ಅದ್ರ ಜೊತೆಗೆ ಬೇರೆ ಬೇರೆ ಒಂದು ವಿಧದ ಒಂದು ಹೊರಗಿನ ಒಂದು ಚಟುವಟಿಕೆಗಳ ಬೆಳವಣಿಗೆಗಳ ಬಗ್ಗೆ ತಿಳುವಳಿಕೆ ನೀಡಬೇಕು ಅಂತೇಳಿ ಒಂದು ಸರ್ಕಾರದ ನಿರ್ದೇಶನ ಇರೋದರಿಂದ ಎಲ್ಲ ಶಾಲೆಯ ಮಕ್ಕಳು ಕೂಡ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ದಿನ ನಮ್ಮ ರಾಷ್ಟ್ರೋತ್ಥಾನ ಕೇಂದ್ರೀಯ ವಿದ್ಯಾಲಯದ ಮಕ್ಕಳು ಬಂದಿದ್ದಾರೆ. 1ನೇ ತರಗತಿಯ ಮಕ್ಕಳು ಬಂದರು. ಸಾಕಷ್ಟು ಒಂದು ಉತ್ಸುಕತೆಯಿಂದ ಆ ಮಕ್ಕಳು ಒಂದು ನಮ್ಮ ಅಂಚೆ ಕಚೇರಿಯ ಒಂದು ವಿಭಾಗೀಯ ಅಂಚೆ ಕಚೇರಿ ಮತ್ತು ನಮ್ಮ ಬಳ್ಳಾರಿ ಕೋಟೆ ಅಂಚೆ ಕಚೇರಿಯನ್ನು ಕೂಡ ಅವ್ರು ಭೇಟಿ ಕೊಟ್ಟು ಅಲ್ಲಿ ನಡೀತಕ್ಕಂಥ ವ್ಯವಹಾರಗಳ ಬಗ್ಗೆಗಳ ತಿಳ್ಕೊಂಡ್ರು. ಅವರಿಗೆಲ್ಲರ ಎಲ್ಲ ಮಕ್ಕಳಿಗೆ ಕೂಡ ತಲಾ ಒಂದು ಪತ್ರವನ್ನು, ಒಂದು ಪೋಸ್ಟ್ ಕಾರ್ಡ್ ಮತ್ತು ಇನ್ಲ್ಯಾಂಡ್ ಲೆಟ್ರನ್ನು ಕೊಟ್ಟು ಅವರು ಒಂದು ಸ್ನೇಹಿತರಿಗೆ, ಅವರ ಫ್ಯಾಮಿಲಿ ಮೆಂಬರ್ಸ್ಗೆ, ಕುಟುಂಬದವರಿಗೆ, ಅವರ ಒಂದು ಅಜ್ಜ ಅಜ್ಜಿಯವರಿಗೆ ಒಂದು ಪತ್ರ ಬರೀರಿ ಅಂತೇಳಿ, ಬರೀಲಿಕ್ಕೆ ಅಭ್ಯಾಸ ಮಾಡಿಕೊಳ್ರಿ ಅಂತೇಳಿ ಒಂದು ಪತ್ರ ಕೂಡ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಸೊ ಹಾಗಾಗಿ ಈ ಮಕ್ಕಳು ಈ ಅಂಚೆ ಇಲಾಖೆಯ ಒಂದು ನಮ್ಮದೇನು 171 ವರ್ಷಗಳ ಇತಿಹಾಸ ಇದೆ. 1854ರಲ್ಲಿ ನಮ್ಮ ಇಲಾಖೆ ಪ್ರಾರಂಭವಾಗಿತ್ತು. 171 ವರ್ಷಗಳ ಇತಿಹಾಸ ಇರತಕ್ಕಂಥ ಇಲಾಖೆಯ ಒಂದು ಸೇವೆಗಳನ್ನು ಒಂದು ಒಳ್ಳೆಯ ಬೆಳೆಸ್ಕೊಳ್ಬೇಕು ಅಂತೇಳಿ ಒಂದು ಮಕ್ಕಳಿಗೆ ಕರೆ ನೀಡಿದ್ದೀವಿ. ಹಾಗೆ ಆ ಶಾಲೆಯ ಶಿಕ್ಷಕ ವೃಂದದವರು ಕೂಡ ಸಾಕಷ್ಟು ಒಂದು ಉತ್ಸುಕತೆಯಿಂದ ಮಕ್ಕಳನ್ನ ಕರ್ಕೊಂಬಂದು ಇದನ್ನು ಇಲಾಖೆಯ ಬಗ್ಗೆ ಒಂದು ಮಾಹಿತಿ ನೀಡಿದ್ದಾರೆ. ಸೊ ಶಿಕ್ಷಕರು ಕೂಡ ಅವರಿಗೆ ಒಂದು ಸರಿಯಾದ ಮಾರ್ಗದರ್ಶನ ನೀಡಿ ಅಂಚೆ ಇಲಾಖೆಯ ಒಂದು ಪತ್ರ ವ್ಯವಹಾರದ ಉತ್ಪನ್ನಗಳನ್ನು, ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಸಣ್ಣ ಉಳಿತಾಯ ಖಾತೆಗಳನ್ನು ಕೂಡ ಅವರು ಉಳಿತಾಯ ಮನೋಭಾವನೆ ಮೂಡಿಸುವತ್ತ ಮಕ್ಕಳಿಗೆ ಒಂದು ಜ್ಞಾನಾರ್ಜನೆಯನ್ನು ಇನ್ನೂ ಉತ್ತಮವಾಗಿ ನೀಡಲಿ ಅಂತೇಳಿ ಅವರಲ್ಲಿ ಕೂಡ ವಿನಂತಿ ಮಾಡಿಕೊಳ್ತಾ ಇದ್ದೀನಿ.